ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ನೆಕ್ಸ್ಟ್ ಬ್ಲಾಗ್. ಇವತ್ತು ವೀಕೆಂಡ್, ಸೊ ನಾನು ಸಾಮಾನ್ಯ ಒಂದು ವಾಕ್ ಹೋಗೋಣ ಅಂತ ಹೊರಟಿದ್ವಿ. ನಾರ್ಮಲಿ ಚಳಿಗಾಲಕ್ಕಿಂತ ಮುಂಚೆ ವಾಕ್ ಹೋಗ್ತಿದ್ವಿ. ಆವಾಗ ಚಾನೆಲ್ ಹತ್ರ ಹೋಗ್ತಿದ್ವಿ, ನಮ್ಮ ಮನೆಗೆ ನಿಯರ್ ಬೈ ಚಾನೆಲ್ ಇದೆ, ಅಲ್ಲಿ ಹೋಗ್ತಿದ್ವಿ. ಅವಾಗ ಸ್ವಲ್ಪ ಮಾನ್ಸೂನ್ ಅವಾಗಷ್ಟೇ ಮುಗ್ದಿತ್ತು, ಮತ್ತೆ ವಿಂಟರ್ ರೇನ್ಸ್ ಇದ್ದಿದ್ರಿಂದ ಚಾನೆಲಲ್ಲಿ ನೀರಿತ್ತು, ನಮಗೆ ಒಳಗಡೆ ಆಡಕ್ ಆಗ್ತಿರ್ಲಿಲ್ಲ. ಸೊ ಇವತ್ತೇನಾಯ್ತು ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ಒಂದು 2 months ಇಂದ ನಾವು ಹೋಗ್ತಿರ್ಲಿಲ್ಲ, ಬೆಳಗ್ಗೆ ತುಂಬಾ ಥಂಡಿ ಅಂತ ಹೇಳಿ. ಇವಾಗ ಹೊರಟಿದ್ವಿ, ಚಾನಲ್ ಸ್ವಲ್ಪ ನೀರಿರ್ಲಿಲ್ಲ, ಕಡಿಮೆ ಇತ್ತು, ನೋಡೋಣ ಆಟ ಆಡ್ಕೊಂಬರೋಣ ಅಂತ 4 ಸಮ ಹೊರಟಿದ್ವಿ. ನಾವ್ ಆಕ್ಚುಲಿ ಇವಾಗೆಲ್ಲ ಮಾತಾಡಿದೀವಿ, ಸಮಗಳೆಲ್ಲ ಮಾತಾಡ್ತಿದೀನಿ. ಬಟ್ ಏನಾಗಿದೆ ಅಂತ ಅಂದ್ರೆ, ನಾನು ಮೈಕ್ ಆನ್ ಮಾಡಿರ್ಲಿಲ್ಲ. ಮೈಕ್ ಆಕ್ಚುಲಿ ಅವ್ನಿಗೆ ಹಾಕಿದೀನಿ, ನೀವು ನೋಡ್ಬೋದು. ಮೈಕ್ ಆನ್ ಮಾಡಿರ್ಲಿಲ್ಲ, ಹಂಗಾಗಿ ನಾವು ಮಾತಾಡಿರೋದು ರೆಕಾರ್ಡೇ ಆಗಿಲ್ಲ. ಅದು ಎಲ್ಲೋ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ಮೇಲೆ ಫ್ಲಾಶ್ ಆಯ್ತು, ಅದು ಆಮೇಲೆ ಮೈಕ್ ಆನ್ ಮಾಡಿತ್ತು. ಅದಕ್ಕೆ ವಾಯ್ಸ್ ಓವರ್ನೇ ಕೊಡೋಣ ಬಿಡು, ಮತ್ತೆ ಹೊಸ್ದಾಗಿ ಟೈಪ್ ಮಾಡೋಕ್ಕಾಗಲ್ಲ, ರೆಕಾರ್ಡ್ ಮಾಡೋಕ್ಕಾಗಲ್ಲ ಅನ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದೀನಿ. ಇಲ್ಲಿ ನಮ್ಮ ಮನೆಯಿಂದ ನೆಕ್ಸ್ಟ್ ಹೊರಡ್ತಿದ್ದಂಗೆ ರೋಡು, ನಮ್ಮ ಮನೆ ಆಲ್ಮೋಸ್ಟ್ ರೋಡ್ಗೆ ನಿಯರ್ ಬೈ ಇದೆ. ಹೋಗ್ತಿದ್ದಂಗೆ ನಮ್ದೊಂದು ತೋಟ ಸಿಗುತ್ತೆ. ಅದಾದ್ಮೇಲೆ ಅದ್ರ ಮುಂದೆ ಸ್ವಲ್ಪ ದೂರನೇ ಆಗುತ್ತೆ ಚಾನಲ್, ಬಟ್ ಅವ್ನು ಸೈಕಲಲ್ಲಿ ಬರ್ತಾನೆ, ನಾವು ವಾಕ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಮಧ್ಯ ಅವನು ಜಾಗ್ ಮಾಡ್ಬೇಕು ಅಂತ ಹೇಳ್ತಾನೆ. ಆಮೇಲೆ ವಾಪಸ್ ಬರೋಷ್ಟೊತ್ತಿಗಂತೂ ನಾನೇ ಸೈಕಲ್ ತಕ್ಕೊಂಡ್ ಬರ್ಬೇಕು. ಅದು ಲಾಸ್ಟಿಗೆ ಈ ವಿಡಿಯೋ ಎಂಡಲ್ಲಿ ಹಾಕಿದ್ದೀನಿ, ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು. ಆತರ ಇವಳು ನಮ್ಮ ರೂಬಿ, ನಮ್ಮ ಫೇವ್ರೆಟ್. ಒಂದ್ 7-8 years ಇಂದನೂ ಇದ್ದಾಳೆ ನಮ್ಮ ಮನೆಯಲ್ಲಿ. ನಾವೆಲ್ಲಿ ಹೋದ್ರು ನಮ್ಮ ಹಿಂದೆ ಬರ್ತಾಳೆ. ನಾವು ಅವಳನ್ನ ಇನ್ನೂವರೆಗೂ ಕಟ್ಟಲ್ಲ, ಅವಳಿಗೆ ಬಿಟ್ಟೆ ಅಭ್ಯಾಸ. ಅವ್ಳು ಯಾರು ಬಂದ್ರು ಗೊತ್ತಿಲ್ದಾರ ಬಂದ್ರೆ ಬೊಗಳುತ್ತಾಳೆ, ಬಿಟ್ರೆ ನಾರ್ಮಲ್ ಎಲ್ಲಾರ ಮನೆ ನಾಯಿ ತರ. ತುಂಬಾ ಇದು ರೆಬೆಲ್ ತರ ಇಲ್ಲ, ಭಾರಿ ಚಂದ. ಆಮೇಲೆ ಡ್ಯಾಶಿಂಗ್ ಬ್ರೀಡ್ ಆಗಿರೋದ್ರಿಂದ ಸ್ವಲ್ಪ ಕುಳ್ಳಕ್ಕೆ ಇಷ್ಟೇಷ್ಟು ಬಿಟಾಣಿ ತರ ಇದ್ದಾಳ. ನಮ್ ರೋಡಲ್ಲಿ ಮನೆ ಇರೋದ್ಕೋಸ್ಕರ ಹೋಗೋರೆಲ್ಲ ಅವಳನ್ನ ನೋಡ್ಕೊಂಡು ಹೋಗ್ತಾರೆ. ಈಗ ನನ್ ಮಗ ತೋರಿಸ್ತಾ ಇದ್ದಾನೆ, ಅಲ್ಲಿ ಮಿಷಿನ್ ಮನೆ ಕಾಣಿಸ್ತಾ ಇದೆಯಲ್ಲ, ಅದರಿಂದ ಈ ಕಡೆ 3 ತೆಂಗಿನ ಮರದ ಸಾಲು, ಕೆಳಗಡೆ 3 ತೆಂಗಿನ ಮರದ ಸಾಲು. ಮಂಜಪ್ಪ ಅವ್ರದ್ದು, ಈ ಚಾನೆಲ್ ಓನರ್ ಇದಾರಲ್ಲ ಅವ್ರದ್ದು, ತಮ್ಮ ತಾತಂದು. ಈ ತೋಟದಿಂದ ನಮ್ಮ ತೋಟಕ್ಕೆ ಬರ್ತಾ ಹೋಗೋಣ ಅಂತ ಅನ್ಕೊಂಡು ಈಗ ಹೊರಟ್ವಿ. ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾನೆ ಅವನು, ಸ್ಪೀಡಾಗಿ ಹೋಗ್ತಾನೆ. ನಮಗೂ ಜಾಗ್ ಮಾಡುವಂತ ಜಾಗ್ ಮಾಡಿ. ಐ ಆಮ್ ವೆರಿ ಸಾರಿ, ಯಾಕಂದ್ರೆ ಇದಕ್ಕಿಂತ ಮುಂಚೆ ವಿಡಿಯೋ ಮಾಡ್ಕೊಂಡಿದೀನಿ, ಮೈಕ್ ಹಾಕೊಂಡಿದೀನಿ, ಮೈಕೇ ಆನ್ ಮಾಡಿಲ್ಲ, ಹಂಗಾಗಿ ನಮ್ಮ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಇವಾಗ ಏನ್ ಮಾಡಿದೀನಿ ಅಂತ ಅಂದ್ರೆ, ಅದಕ್ಕೇನೆ ಆ ಪಾರ್ಟಿಗೆ ಮತ್ತೆ ರೆಕಾರ್ಡ್ ಮಾಡಕ್ ಆಗಲ್ಲ ಅಂತ ಹೇಳಿ ವಾಯ್ಸ್ ಓವರ್ ಕೊಟ್ಟಿದೀನಿ. ನಮ್ದೇ ವಾಯ್ಸ್ ಅಲ್ಲ ಮಗ್ಳೇ, ಚಿನ್ನ ಮುಂದೆ ಎಲ್ಲ ಇದೆಯಲ್ಲ ನಿಲ್ಸಲ್ಲಿ, ಅಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಬಾ. ಹಳತ್ರ ಬಾ ಕಂಪ, ಇನ್ನೊಂದು ಹಳ್ಳ ಇದೆ. ಇವಾಗ ನೀರ್ ನಿಂತೋಗ್ಬಿಟ್ಟಿದೆ. ಅವ್ಳು ಮಳೆ ಇದ್ದಾಗ ಇಲ್ಲಿ ಹಳ್ಳ ಇರ್ತಿತ್ತಲ್ಲ, ನಾವು ವಾಕ್ ಬಂದಾಗ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ಬಂದು ಆಟ ಆಡ್ಕೊಂಡು ಇಲ್ಲಿ ಇನ್ನೊಂದ್ ಸ್ವಲ್ಪ ತೆಗ್ದಿದ್ಯಲ್ಲ ಇಲ್ಲೇನೆ. ಬರ ತೋರ್ಸ್ಬಾರ, ಮುಂಚೆ ನೀರಲ್ಲಿ ಇತ್ತು ಅಲ್ಲಿ ತೋರ್ಸ್ಬಾರ ಗುಡಪ್ಪ. ಸಮ್ಮ ತೋರಿಸ್ತಾನೆ. ಮನುಷ್ಯನು ಕರ್ಕೊಂಬರವು, ಮೀನ್ ಹಿಡ್ಕೊಂಡು ಸಮ್ಮ ಬೈಕ್ ತೊಳ್ಕೊಂಡು, ಅಲ್ಲ ಸೈಕಲ್ನ ಶಾಂಪು ತರೋನು, ಶಾಂಪು ತಂದು ಜಗ್ಗು ಬಕೆಟ್ ಎಲ್ಲ ತಗೊಂಬರವು. ತಗೊಬಂದು ಇಲ್ಲಿ ನೀರ್ ಮಕ್ಕೊಂಡು ಬೈಕ್ ತೊಳ್ಕೊಂಡು ಸಣ್ಣ ಸಣ್ಣ ನೀರಿದ್ದಾಟ ಆಡ್ಕೊಂಡು ಹೋಗವ. ಅವಾಗ ನೀರಿತ್ತು, ಬಟ್ ಇವಾಗ ಏನ್ ನೀರಿಲ್ಲ. ಅಲ್ಲೊಂದು ಲೈಟ್ ಕಂಬ ತರ ಗದ್ದೆ ಕಾಣಿಸ್ತಿದೆಯಲ್ಲ, ಆ ಗದ್ದೆಲಿ ಭತ್ತ ಮಾಡಿದ್ರು ಲಾಸ್ಟ್ ಒಂದು 6 months ಬ್ಯಾಕ್. ಅವಾಗ ಸಮ್ಮು ಸ್ಕೂಲ್ ಟೀಚರ್ಸ್, ಫ್ರೆಂಡ್ಸ್, ಕ್ಲಾಸ್ ಹುಡುಗರು ಎಲ್ಲರೂ ಬಂದು ಕುಣಿದೋಗಿದ್ರು. ನೆನ್ಪಿದ್ಯಾ ಮದ್ವೆ ನಿಂಗೆ? ಡಿಜೆ ಹಾಕೊಂಡ್ ಡ್ಯಾನ್ಸ್ ಮಾಡಿ ಹೋಗಿದ್ರು ಈ ಜಾಗದಲ್ಲಿ. ಲೈಟ್ ಕಂಬ ಕಾಣಿಸ್ತಿದೆಯಲ್ಲ ಅಲ್ಲಿ, ಇದು ಅಲ್ಲ ನಾವ್ ಆಡ್ತಿದ್ ಜಾಗ ಅಲ್ಲ ಮಗ್ಳು. ರೋಡ್ ಕಾಣಿಸ್ತಿದೆಯಲ್ಲ, ಸ್ಟ್ರೇಟ್ ಹೋದ್ರೆ ಚಾನಲ್, ಮುಂದೆ ಚಾನಲ್ ಇದೆ, ಅಲ್ಲಿ ತೋರಿಸ್ತೀನಿ ಬನ್ನಿ. ಅವಗಡೆ ನಡಿ, ಕರೆಕ್ಟ್ ಇನ್ನೊಂದ್ ಹಳ್ಳ ನೀ ಕಲ್ಲೆಸಿದೆಯಲ್ಲ ಅದಲ್ವಾ? ಚಾನಲ್ ಹೋಗೋ ದಾರಿಯಲ್ಲಿ ಇನ್ನೊಂದ್ ಹಳ್ಳ ಸಿಗುತ್ತೆ, ಅಲ್ಲಿ ಸಮ್ಮ ಯಾವಾಗ್ಲೂ ಕಲ್ಲೆಸಿಯೋನು, ಅದೇ ನಾನು ತೋರಿಸ್ತೀನಿ. ಬಟ್ ಇವಾಗ ಯಾವ್ದು ನೀರಿಲ್ಲ. ಅವಾಗ ನಾವು ವ್ಲಾಗಿಂಗ್ ಮಾಡ್ತಿರ್ಲಿಲ್ಲ, ಸೊ ರೆಕಾರ್ಡ್ ಮಾಡಿಲ್ಲ. ನೆಕ್ಸ್ಟ್ ಏನಾದ್ರು ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅವಾಗ ಹೇಳೋಣ ಅಲ್ವಾ? ವ್ಲಾಗಿಂಗ್ ಮಾಡೋ ಹುಮ್ಮಸ್ ಇದ್ರೆ, ಸಬ್ಸ್ಕ್ರೈಬರ್ ಜಾಸ್ತಿ ಆದ್ರೆ ನೋಡೋಣ. ಚಲೋ, ಇನ್ನೊಂದೆಲ್ಲ ಕರ್ಕೊಂಡು ಹೋಗೋ ಸಾಮಾನ್ಯ ನಮ್ಮನ್ನ. ನಾವು ಚಾನಲ್ಗೆ ಹೋಗೋ ದಾರಿ, ಈ ದಾರಿಯಲ್ಲಿ ಇಲ್ಲಿದಾವಲ್ಲ, ನೀವೇನಂತ ಕರೀತೀರಾ ಹೇಳಿ? ಇದ್ರ ಸೈಂಟಿಫಿಕ್ ನೇಮು ಲ್ಯಾಂಟನಾ ಕ್ಯಾಮೆರಾ, ಬಟ್ ನಾವಿದನ್ನ ರೋಜಾಳ್ ಮಳೆ, ರೋಜಾಳ್ ಹೂ ಅಂತ ಕರಿತೀವಿ. ಸೊ ನಂದೇ ಸಂಬಂಧ ಈಗ ವಾಕ್ ಹೋಗಕ್ ಶುರು ಮಾಡಿದಾಗಿನ ಒಂದು ಕಸ್ಟಮ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಈ ತರ ಹೂ ಬಿಡಿಸ್ಕೊಳ್ಳೋದು. ಇಟ್ಕೊಳ್ಳೋ,
ಸಾಮಾನ್ಯ ಕೈಗೆ ಸ್ವಲ್ಪ ಕೊಡ್ತೀನಿ, ಯಾಕೆ ಅಂತ ಆಮೇಲೆ ಇಡ್ತೀನಿ. ಇರೋ ಒಂದ್ ನಿಮಿಷ ನಾನ್ ಸ್ವಲ್ಪ ತಗೋತೀನಿ. ನೆಕ್ಸ್ಟ್ ಇರು ಮಗ್ಳೇ, ಇರ. ಐ ಲವ್ ಯು ಸಮನ್ಯು. I love you too, Mama. ಸೊ ನಮ್ದು ಏನ್ ಕಷ್ಟವಪ್ಪ ಅಂದ್ರೆ ಹೂ ತಗೊಂಡು ತಲೆ ಮೇಲೆ ಹಾಕೊಂಡು ನಂಗ್ ಲವ್ ಯು ಹೇಳೋದು, ನಾನು ಅವನಿಗೆ ಲವ್ ಯು ಹೇಳೋದು, ಇದೊಂಥರ ನಾವು ಫಾಲೋ ಮಾಡ್ಕೊಂಡ್ ಬಂದಿದೀವಿ ಎವ್ರಿ ಡೇ. ನಮ್ಗೆ ಇಷ್ಟ ಇದು. ರೋಜಾಳ ಮೇಲೆ ಹೂವಲ್ಲಿ ಅಡ್ಡದಲ್ಲೇನೋ ಅನುಷನು ಇದ್ರೆ ಎಲ್ಲರೂ ಆಡ್ತೀವಿ. ಅನುಷ ಇಲ್ದೇ ಇರೋದ್ರಿಂದ ನಾನು ಸಮನ್ಯು ಇಬ್ಬೆ ಬೇಜಾರ್ ಮಾಡ್ಕೋಬೇಡ ಮಗ್ಳ. ಇನ್ನೊಂದೆಲ್ಲ ಇದೆಯಲ್ಲ ಅದನ್ನ ತೋರ್ಸಿ ನಡಿ ನಿನ್ ಫ್ರೆಂಡ್ಸಿಗೆ, ಮಂಜು ಫ್ರೆಂಡ್ಸಿಗೆ. ಅಲ್ಲಿ ಇನ್ನೊಂದ್ ಹಳ್ಳಿ ಇನ್ನೊಂದ್ ಹಳ್ಳಿ ಕಲ್ಲೆ ಸಿಕ್ಕಿದೆಯಲ್ಲ, ಅಲ್ಲೋಗಿ ನಿಲ್ಸು. ಗೋ ಸ್ಲೋಲಿ ಗುಂಡುಮಣಿ. ನಮ್ ಸಮೂ ಸೈಡ್ ಬೈಕ್ ಬಂತು ಅಂತ ಸಮ್ಮ ಮುಂದಕ್ಕೆ ಬರ್ಲಿಲ್ಲ, ನಿಂತ್ಕೊಂಡ್ಬಿಟ್ಟ. ಬಾ ಬೇಗ, ಯಾವ ಬೈಕು ಬರ್ತಿಲ್ಲ, ಬಾರ. ಬಾ ಸಪ್ಲೇಕ ಇತ್ತು. ಗೋ ಸ್ಲೋಲಿ. ಅರ್ಥ ಆಯ್ತಾ? ಬೆಳಗ್ಗೆನೆ ನಿಮ್ಗೋಸ್ಕರ ಹಳ್ಳ ತೋರ್ಸಕ್ ಹೋಗಿ ಸಾಮಾನ್ಯವರು ಮಂಡಿ ಕಿತ್ಕೊಂಡ್ರು. ಇರ್ಲಿ ಬಿಡ, ಏನಾಗಲ್ಲ. ಅಯ್ಯೋ ಕುಂಟ್ತಾ ಇದೆಯಲ್ಲ ಬಂಗಾರಿ, ಯಾಕ? ಅಯ್ಯೋ ಆಗ್ತಾ ಇಲ್ವಂತ ಅವ್ನು ಗುರಿತಾ ಇದೆ ಅಂತ. ಇಲ್ಲೇ ನೀರಿರೋದು ಕಲ್ಲೆಸಿಯೇನೋ. ಇವಾಗ ನೀರು ಇಲ್ಲ, ಕಲ್ಲು ಇಲ್ಲ. ನನ್ ಮಗನಿಗೆ ಮೂಡ್ ಬೇರೆ ಊಟ ಆಯ್ತು, ಮಂಡಿ ಕಿತ್ತೋಗಿ. ಗೊತ್ತಿಲ್ಲ ಪಾಪ, ಚಾನಲ್ ಅಲ್ಲಿ ಹೆಂಗ ಆಡ್ತದೋ ಏನೋ. ಸೈಕಲ್ ಹೊಡಿಯಕ್ ಆಗುತ್ತ ಮಗಳ? ಮೇಲತ್ತ ಕುಂಟ್ತಿದ್ದ, ಈಗ ಕುಂಟ್ತಾನೆ ಇಲ್ಲಪ್ಪ. ನಡಿಯಪ್ಪ. ನನ್ನ ಸಮ್ಮನ ಇನ್ನೊಂದು ಫೇವ್ರೆಟ್ ಸ್ಪಾಟ್. ನಾವಾಗ ಬಂದಾಗ ಯಾವಾಗ್ಲೂ ಕುತ್ಕೊಂತೀವಿ. ಮುಂಚೆ ಇಲ್ಲಿ ನೀರ್ ಇರ್ತಿತ್ತು, ನೋಡ್ತಿದ್ದೆ. ಯಾರ್ದ್ರ ಮನೆ ಇದು? ನನ್ ಮಗಂಗೆ ಎಲ್ಲ ನವಿಲು ಮನೆ ಅಂತ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ತುಂಬಾ ನವಿಲುಗಳಿದಾವ, ಅದಕ್ಕೆ ನವಿಲು ಮನೆ ಅಂತ ಹೇಳ್ಕೊಟ್ಟಿದ್ದೀನಿ. ಬಟ್ ಇದು ಓದಿಲ್ಲ ಅಲ್ವಾ, ನವಿಲು ಮನೆ ಅಲ್ಲ ಅಂತ ನಂಬ್ಕೊಬಿಟ್ಟದೆ. ನವಿಲು ಮೇಲ್ ತಿನ್ನಕ್ ಹೋಗಿದೆ ಕಣೋ, ಬರುತ್ತೆ. It won't come now. ರೂಬಿ ಬಾಯ್ ಇಲ್ಲಿ ಕಡೆ ನೋಡಿ. ಇಲ್ಲಿ ನಮ್ಮ ಹೀರೋಯಿನ್ ಇನ್ನೊಂದು ಆಕ್ಚುಲಿ ಮ್ಯಾಕ್ಸಿ ಅಂತ ಇತ್ತು, ಅದು ಚಂದ ಬರೋದು ನಮ್ ಜೊತೆ. ಬಟ್ ಅವ್ರು ಕೋಳಿ ತಿನ್ನಕ್ ಅಭ್ಯಾಸ ಆಗ್ಬಿಡ್ತು ಅಂತ ನಮ್ಮಮ್ಮ ಕೊಟ್ಬಿಟ್ರು. ಸಮ್ಮು ಫ್ರೆಂಡ್ ಮನೆಗೆ ಕೊಟ್ರು. ಯಾರೋ ನಿನ್ ಫ್ರೆಂಡು? ವಿಹಾನ್ ಅಣ್ಣ. ವಿಹಾನ್ ಅಣ್ಣವ್ರ ಮನೆ ಕೊಟ್ಬಿಟ್ಟು. ಓ ಮೈ ಗಾಡ್, ವೆರಿ ಗುಡ್. ಕೈ ಅಡ್ಡ ಇಟ್ಕೊಂಡು ತಿಂತೀಯಾ? ವೆರಿ ಗುಡ್. ಯಾರು ನಿಂಗೆ ಹೇಳ್ಕೊಟ್ಟಿದ್ದು? ನಾನು ಕಲ್ತಿದ್ದು. ಜಾಣ ನೋಡಿ, ನನ್ ಮಗ ಗುಡ್ ಮ್ಯಾನರ್ಸ್ ಎಲ್ಲ ಅವನೇ ಓನ ಕಲ್ತಿದ್ದಾನೆ, ಬುದ್ಧಿವಂತ ಅಲ್ಲೇನಾ? ಚಲೋ ಲೆಟ್ಸ್ ಗೋ. ಓಕೆ, ಇನ್ನೊಂದ್ ಸ್ವಲ್ಪ ದೂರ ಇದೆ ಚಾನಲ್, ಸ್ವಲ್ಪ ದೂರ. ಇನ್ನೊಂದು ಸ್ಟಾಪ್ ನಮ್ದು. ಇದು ರೆಗ್ಯುಲರ್ ಸ್ಟಾಪ್ ಅಲ್ಲ, ನಮಗೆ ಸುಸ್ತಾದ್ರೆ ಮಾತ್ರ ಕುತ್ಕೋತೀವಿ. ಯಾರು ಹೇಳಿ ತೋಟ? ಸಮ್ಮು ಅವ್ರ ಫ್ರೆಂಡ್ ವಿಹಾನ್ ಅಣ್ಣಂದು. ಇಲ್ಲಿ ಆಕ್ಚುಲಿ ಫಿಶ್ ಸಿಗೋದು, ಅವಾಗ ಕಾಣಿಸೋದು. ಈಗ ನೋ ಫಿಶ್. ಬಯಲ್ಸೀಮೆದು, ಬಯಲ್ಸೀಮೆ ಅನ್ನೋದಕ್ಕಿಂತ ನಮ್ ದಕ್ಷಿಣ ಭಾರತನೇ ಹಾಗೆ. ನಾವು ಮಾನ್ಸೂನ್ ಡಿಪೆಂಡೆಂಟ್ ಆಗಿರೋದ್ರಿಂದ ಮಾನ್ಸೂನ್ ಬಂದಾಗ ಮಾತ್ರ ನೀರು. ಉಳಿದ ಟೈಮಲ್ಲಿ ನೀರಿನ ಜಾಸ್ತಿ ಅವಲಂಬಿತ ಆಗದೆ ಇರುವಂತ ಬೆಳೆಗಳನ್ನ ಬೆಳ್ಕೊತೀವಿ. ಬೋರ್ ಇರೋರು ಕಬ್ಬು ಗಿಬ್ಬು ಹಾಕೋತಾರೆ. ಬೋರ್ ಇಲ್ದೇ ಇರೋರು ನೀರ್ ಕಡಿಮೆ ಯೂಸ್ ಮಾಡುವಂತ ಮಿಲೆಟ್ಸ್, ರಾಗಿ ಈ ತರದನ್ನ ಬೆಳ್ಕೊತಾರೆ ಅಲ್ಲಮ್ಮ. ಬಾ, ಇನ್ನೊಂದು ತೋರ್ಸ್ಬೇಕು. ಬಟ್ ಇದೆಲ್ಲ ಒಣಗೋಗಿದೆ ಅನ್ನೋ ನಂಗೆ ಗೊತ್ತಿಲ್ಲ ಅಚ್ಚುನು. ಬಾ ಮುಂದೆ ಬಾ, ನೋಡ್ತೀನಿ. ಇನ್ನೊಂದು ನಮ್ದು ರೆಗ್ಯುಲರ್ ನನ್ನ ಮಗನ ಹತ್ರ ಮಾಡಿಸ್ತೀನಿ. ಅದೇನು ಅಂತ ಕಾಣಿಸಿದ್ಮೇಲೆ ಹೇಳ್ತೀನಿ. ಕಾಣಿಸ್ತಾ ಇದೆ ನೋಡಿ ನಿಮ್ಗೆ? ನಾಟ್ ದ ಡಾರ್ಕ್ ಗ್ರೀನ್ ಒನ್,
This one. You tell me what is this? This is ಹುಟ್ಟಿದರೆ ಹಾ ಮುನಿ ಟಚ್ ಮೀ ನಾಟ್ ಗಿಡ. ಇದು ಅವಾಗ ಚೆನ್ನಾಗಿತ್ತು. ಚಿನ್ನ ಹುಟ್ಟಿದನ ತಾತ ಹಿಂಗ್ ಟಚ್ ಮಾಡು. ಇಲ್ಲಿ ದಿಸ್ ಒನ್ ದಟ್ ಒನ್ ಯಾ ವೆರಿ ಗುಡ್. ಕ್ಯಾನ್ ಯು ಸಿ ಟಚ್ ಮೀ ನಾಟ್ ಗಿಡ ತುಂಬಾ ಇರ್ತಿತ್ತು, ಇವಾಗ ಜಾಸ್ತಿ ಇಲ್ಲ. ಇದೊಂದು ಆಟ ಆಡ್ಕೊಂಡು ಹೋಗವ್ ನಾವು ಅಲ್ಲ ಮಗ್ಳೇ? ನೋಡು ಏನ್ ಮಾಡ್ತಾ ಇದ್ರಿ, ಯಾಕೆ ಮುಚ್ತಾ ಇದೆ? ಅದು ಯಾವ ಗಿಡ ನೀನ್ ಹೇಳು? ನನ್ ಮಗಂಗೆ ನಾನು ಮನೆ ತುಂಬಾ ಗಿಡ ನೆಟ್ಟಿ ಅಭ್ಯಾಸ ಮಾಡಿ ಅವಾಗ ಈ ಈಚಲು ಮರ ಇದೆಯಲ್ಲ, ಈಚಲು ಮರ ನಮ್ಮನೆ ಹತ್ರ ಅದು ನೆಡೋಣ ಅಮ್ಮ ನಾನು. ಬಾ ಸರ್ಪ್ರೈಸ್. ನೀರ್ ತುಂಬಾ ಕಡಿಮೆ ಆಗಿದೆ, ಅದಕ್ಕೆ ನಾನು ತಮ್ಮ ಒಳಗಡೆಯಿಂದ ಆಟ ಆಡ್ತೀವಿ. ಅವಾಗ ನೀರ್ ಜಾಸ್ತಿ ಇತ್ತು, ಅವಾಗ ಆಡಕ್ ಆಗ್ತಿರ್ಲಿಲ್ಲ. ಇವಾಗ ಆಟ ಆಡ್ತೀವಿ. ನೀರ್ ಇಷ್ಟಿದೆ, ಜಾಸ್ತಿ ಇಲ್ಲ, ಬಿಟ್ಬಿಟ್ಟವ್ರೆ. ಅಲ್ಲಿ ಎದುರು ಕಡೆ ಕಾಣ್ತಿದೆ. ಚಿನ್ನದ್ ಯಾವ ತರ? ಹಾಚುನಳ್ಳಿ ಅಲ್ಲ, ಬಾ ಬಾ ಭಾರತಿ ಭಾರತೀಪುರ ಕೆರೆ. ಅದು ಚಾನಲ್ಗೆ ಆಮೇಲೆ ಹೋಗ್ತೀವಿ. ಫಸ್ಟ್ ಸಮ್ಮ ಚಾನಲ್ ಏರಿ ಮೇಲೆ ಸ್ವಲ್ಪ ವಾಕ್ ಹೋಗ್ಬೇಕಂತೆ, ಲೈಕ್ ಸೈಕ್ಲಿಂಗ್. ಹೌದಾ, ಮುಂದಕ್ಕೆ ಹೋಗೋದ್ ಬೇಡ್ವಾ? ಅಲ್ಲೇ ಗಂಟ ಸರ ಲೆಟ್ಸ್ ಗೋ. ಆಮೇಲೆ ನಾನು ನಿಂತ್ಕೊಂಡು ಹೋದ್ರೆ ಫೋನ್ ಬಿದ್ದೋಗ್ತಾ ಇದ್ದಿಲ್ಲ. ವಾಟ್ ಶುಡ್ ಐ ಡು? ಯು ಟೆಲ್ ಮಿ. ಹಾ, ಇವನೊಬ್ಬ ದೊಡ್ಡ ಷಟ್ಕ, ಇವರಪ್ಪನ ತರಾನೇ. ಷಟ್ಕ ನಂಬರ್ 1 ಇವರಪ್ಪ, ಇವನು ಷಟ್ಕ ನಂಬರ್ 2. ಇವರಿಬ್ಬರ ಜೊತೆ ನನಗೆ ಎಷ್ಟು ಕಷ್ಟ ಜೀವನ ಅಂತ ನನಗೆ ಗೊತ್ತು. ಬತ್ತಾಳೆ ಬಾ. ರೂಬಿ ಬರ್ತಾಳೆ, ನಡಿಯೋಳು. ನೀನ್ ಬರೋದಿದ್ರೆ ಬಾ, ಇಲ್ಲಾಂದ್ರೆ ನಡಿ, ವಾಪಸ್ ಹೋಗೋಣ. ಯಾಕೆ ಇಷ್ಟು ಹಿಂಸೆ ಕೊಡ್ತೀಯ ನಂಗೆ? ನೋಡಿ ಎಲ್ಲಿ ಲೈಟ್ ಕಂಬದವರೆಗೂ ಹೋಗೋಣ. ಸಾಕು ಈ ಲೈಟ್ ಕಂಬ ಅಲ್ಲಿ ಅಲ್ಲಿ ಅಲ್ಲ, ಸಾಕಾ? ಲೈಟ್ ಕಂಬಲ್ಲ ಅಲ್ಲ, ಚಾನಲ್ ಇದೆ ಅಲ್ಲಿ ಲಾಸ್ಟ್ ಮುದ್ದೆ ಲೈಟ್ ಚಾನಲ್ ಏರಿ. ಲೈಟ್ ಕಂಬ ಚಾನಲ್ ಈ ಕಡೆ ಹೋದ್ರೆ ಲೈಟ್ ಕಂಬ ಅದಲ್ಲ, ಸಾಕೇನಾ? ಇಲ್ಲಿ ದೂರ ಮುಂದೆ ಆದ್ರೂ ಬಾರ, ಅಟ್ಲೀಸ್ಟ್ ವಿಡಿಯೋ ಮಾಡ್ಕೋತೀನಿ. ಖಾಲಿ ರೋಡ್ ಕಾಣಿಸ್ಬೇಕಾ ಜನಗಳಿಗೆ? ನಡಿ ಈಗ ಮಾತಾಡ್ಕೊಂಡು ಹೋಗೋಣ, ನಡಿ. ಜನಗಳು ಮಾಡಲ್ಲ, ಜನಗಳಿಗೆ ಏನ್ ಕಾಣಿಸ್ಬೇಕು? ಜನಗಳು ಅಲ್ಲಿ ಗಟ್ಟ ಹೋಯ್ತದ. ಏನ್ ಬೇಕು ಜನಗಳಿಗೆ ಹಾಕ್ಬೇಕಕ್ಕೆ? ಅದೇಯ ಹೇಳು ನೀನು. ಯಾರು ಬರಲ್ಲ, ಗೀಕು ಬರಲ್ಲ, ಹಾಕೊಂಡು ಖುಷಿಯಾಗಿತ್ತು. ಪಾಪುಗಳು ಪಾಪುಗಳಿಗೆ ಹೇಳು ಬರಕಾಯ್ತದೆ. ಅಲ್ಲಿ ಗೊತ್ತ ದೂರ ದೂರ ಮಾತಾಡ್ತಾರ ನಮ್ಮ ಅಪ್ಪರೇ. ಮಗ್ನ ಗೂಪು ಅದ ಗೂಪು ಪಾಪು ಎದು ಕೊಟ್ಟದ ಅಷ್ಟೇ ಕಷ್ಟ. ನಡಿ ಹೋಗೋದು ಗೊಸ್ಲು. ಸ್ವಲ್ಪ ಚಾನಲ್ ಏರಿ ಮೇಲೆ ರಿವರ್ಸ್ ಹೋಗ್ತಾ ಇದೀವಿ. ನನ್ನ ಮಗ ಸೈಡ್ ಅಲ್ಲಿ ಇರ್ತಾನೆ, ಹಂಗಾಗಿ ವಿಡಿಯೋ ಮಾಡ್ತೀನಿ. ಪಾಪುಗಳು ಚಿನ್ನ ಯಾವ ಕಥೆ ಹೇಳ್ತಾ ಇದೀಯಾ? ಆರ್ ಯು ಸೇಯಿಂಗ್ ಸ್ಟೋರಿ ಅವರು? ಪಾಪು ಕಥೆನಾ? ಯಾರು ಪಾಪು? ಪಾಪು ಚಾನಲ್ ಅಲ್ವಲ್ಲ, ನಮ್ಮ ಇಲ್ಲ ಕಾಪಾಡಲ್ಲ. ನಮ್ಮ ಪಾಪು ಗೊತ್ತಾಗ ಇರ್ತದ, ಆ ಪಾಪುಗೆ ಏನಾದ್ರು ಗೊತ್ತಾಗ್ಲಿಲ್ಲ, ಆ ಪಾಪು ಹೇಳ್ತದ ರಬ್ಬ ಗೊತ್ತ. ಆಮೇಲೆ ಅಪ್ಪ ಅಜ್ಜಿಲ್ಲದ ಅಜ್ಜಿ ತಾತ, ತಾತ ಇದ್ದ ತಾತ. ನೀನು ರೂಬಿ ಬರ್ತಾ ಇರೋದು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ಗೊತ್ತಾ? ನೀನು ರೂಬಿ ಜೊತೆಲಿ ಬರ್ತಾ ಇರೋದು ಕ್ಯೂಟ್ ಆಗಿ ಕಾಣಿಸ್ತಿದೆ ಗೊತ್ತಾ?
ಬಂದೇ ಬಿಟ್ಲು ರೂಬಿ ಮುಂದಕ್ಕೆ. ಎಷ್ಟು ಜನ ನಾ ಮನೆ ದಾರಿಲಿ ಹೋಗ್ಬೇಕಾದ್ರೆ ಇವ್ರು ನೋಡ್ಕೊಂಡು ಹೋಗ್ತಾರೆ ಅಂದ್ರೆ ರೂಬಿನ. 7-8 years ಇರ್ಬೇಕು ರೂಬಿಗೆ ಅಲ್ಲೇನಾ? ಮನೇಲಿ ಮಗ ನಾಟ್ ಇನ್ ಚಾನೆಲ್ ಇನ್ ವಾಷರ್ ಇನ್ ಹೌಸ್. ವಾಟ್ ವಿಲ್ ಯು ಸೇ? ಕೈ ಹೊಡಿಬೇಡ, ದಬಾಕತಿ ಚಾನಲ್ ಒಳಗೆ. ಅಮ್ಮ ಚಾನಲ್ ಮೇಲೆ ಹೋಗ್ಬಿಟ್ಟೆ, ನಾವೇ ಹೋಗ್ಬಿಟ್ಟಿದ್ವಿ. ಬೇಡ ಇಲ್ಲ ಅದು. ಬಾರಲ್ಲೋ ನೀರಿಲ್ಲ ಅಲ್ಲಿ ಪುಕ್ಲ. ಎಂತ ಧೈರ್ಯವಂತೆ ಅಮ್ಮಂಗೆ ಹಿಂಗ್ ಪುಕ್ಲ ಹುಟ್ಟಿದ್ಯಲ್ಲ. ಬೇಡ ಬೇಡ ಪ್ಲೀಸ್ ಅಮ್ಮ, ಬೇಡ ಮಮ್ಮ ಇರ್ತಾಳೆ ಬಾ. ಪರ್ಚೇಸ್ ಸೈಕಲ್ ಇನ್ಕಮ್ ನಾನ್ ಬರಲ್ಲ. ಆಯ್ತು ದೂರ ಇರೋ, ನಾ ಇಳಿತೀನಿ ಒಳಗೆ. ಇಲ್ಲ ನಾನ್ ಬರಲ್ಲ. ಆಯ್ತಾ ಆಯ್ತಪ್ಪ, ನೋಡ್ತಾ ಇರೋ ಹೀರೋ. ನಮ್ಮಮ್ಮ ನಾನು ನಿಮ್ಮ ಮೈಕೆಲ್ಲ ಮುಟ್ಬೇಡ, ವಾಯ್ಸ್ ಡಿಸ್ಟರ್ಬೆನ್ಸ್ ಅನ್ಸುತ್ತೆ. ಓಕೆ ಮಮ್ಮಿ ಎಲ್ಲಿ ಕೂತ್ಕೋಬೇಕು? You sit wherever you want. Where will you sit? Oh my God, it's so beautiful. ನಾವ್ ಇದ್ದಾಗ ಇಷ್ಟೇ ಇಲ್ಲಿದೆಯಲ್ಲ ಇದು ಎಡ್ಜ್ ಅಷ್ಟೇ. ಇಲ್ಲಿ ಇಲ್ಲಿ ನನ್ನ ಕೈಯಲ್ಲಿದೆ. ಇಷ್ಟೇ ನೀರು, ಫುಲ್ ನೀರು. ಇವಾಗ ಮಾತ್ರ ಸಖತ್ತಾಗಿದೆ, ಆಡಕ್ ಮಸ್ತ್ ಇದೆ. ಇಷ್ಟ ಆಳ ಇದೆ ಅಂತ ಈಗ ಅನಿಸ್ತಿದೆ ನಂಗೆ. ಅಲ್ಲ ಮಗ್ನೆ ಕಂಡ ಕಂಪನಿ ಏರ್ಪ ಇಲ್ಲ, ಎಂಜಾಯ್ ಇಟ್. ಕಮ್ ಡೋಂಟ್ ವರಿ, ಮಮ್ಮ ಇದ್ದಾಳೆ ಬಾ. ಕಮ್ ವೇರ್ ಯು ಸ್ಲಿಪ್ಪರ್ ಕಮ್. ಯಾಕೋ ಯಪ್ಪ ದೇವ್ರೆ. Wow, I like this. ಅಷ್ಟು ತಣ್ಣಗಾಯ್ತಾ? I just like it. ನಾನೇನ್ ಮುಳುಗ್ತಾ ಇದ್ದೀನ, ಮುಚ್ಕೊಂಡಿರ. ಸೂಪರ್ ಆಗಿದೆ. ಮಗಳೇ ಎತ್ಕೊಂತೀನಿ ಬಾ ಮಗಳೇ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬರ್ತೀಯಾ? ಇರಿ, ನನ್ ಮಗ ಬರ್ತಾನೆ. ಶಾನಿದಾರ ನನ್ ಮಗ ಫೈನಲಿ ಬಂದ. ಮಳ್ಳಿ ಜನದ ವೀಕೆಂಡ್ ಸ್ಪಾಟ್, ಪಿಕ್ನಿಕ್ ಸ್ಪಾಟ್. ನಮ್ಮೂರ ಹತ್ರ ಇರೋದ್ನ ಸ್ಪಾಟ್ ಮಾಡ್ಕೊಂಡು ನೋಡ್ಬೇಕಷ್ಟೆ. ಯಾಕೆ ನಾವು ವೀಕೆಂಡ್ ಟ್ರಿಪ್ ಹೋಗ್ತೀವಿ? ರೆಗ್ಯುಲರ್ ಲೈಫ್ ಇಂದ ಬೋರ್ ಆಗಿರುತ್ತೆ, ಏನಾದ್ರೂ ರಿಫ್ರೆಶ್ ಸಿಗ್ಲಿ ಅಂತ ಹೋಗ್ತೀವಿ. ನಮ್ಮೂರಲ್ಲೇ ನಮ್ಗೆ ರಿಫ್ರೆಶ್ ಸಿಗ್ಬೇಕಾದ್ರೆ ವೀಕೆಂಡ್ ಟ್ರಿಪ್ ಯಾಕೆ ಹೋಗ್ಬೇಕು? ಅಲ್ಲೇನೋ ಸಮ. ಅಲ್ಲಿ ನಮ್ ತಮ್ಮ ಚಾನಲ್ ಇಳಿಯೋ ಅಂದ್ರೆ ಇಳಿಯ ಕಲಿತಿದ ಎದ್ರುಕೊಂಡು. ಈಗ ಬಾರೋ ಬಾರೋ ಅಂತ ಕರಿಯಕ್ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಯ್ತು, ಇನ್ನ ಬರ್ತಿಲ್ಲ. 2 ನಿಮಿಷ ಮಮ್ಮ 5 ನಿಮಿಷ ಮಮ್ಮ ಅನ್ಕೊಂಡ್ ಅಲ್ಲೇ ಆಡ್ತಾವನ್. ಅಲ್ಲೇನೋ ಪಾರಸಮ್ಮ ಹೋಗುವ. ಸಮೋ ಕಲ್ಲು ಅದಕ್ಕೆ ಬಾಮ್ಮ ಹೋಗ್ಬಿಡೋಣ. ಹೋಗೋಣ ಅದು ಇವ್ಡದ್ದಿ. ಸರಿ ಹೊರಡ್ತೀವಿ. ಹೇಳು ಮಗ್ನೆ, ಆಟ ಆಡಿದ ಹೇಗ ಅನ್ನಿಸ್ತು? ಮಜಾ ಬಂತು. ಈ ಕಡೆ ತಿರ್ಕೊಂಡು ಹೇಳು. ಮಜಾ ಬಂತು. ಆಟ ಆಡಿದ್ದು ಇಷ್ಟ ಆಯ್ತಾ ನಿಂಗೆ? ಹತ್ಬಾರ್ದು ಬಾ. ಬೀಳ್ತೀಯಾ? ಸರಿಕ್ಲಾ ಸ್ಲಿಪ್ಪ ಶಿಪ್ಪ. ಸರಿ ಹೊರಡ್ತೀವಿ ಹಂಗಿದ್ರೆ, ನಮಗೂ ಸುಸ್ತಾಯ್ತು. ಒಂದೇ ವಿಡಿಯೋ ಮಾಡ್ಕೋತೀನಿ. ನಮ್ ತಮ್ಮ ತಾತನ ಹೊಲಕ್ಕೆ ಏನಾದ್ರು ಕರ್ಕೊಂಡು ಹೋದ್ರೆ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಚೆನ್ನಾಗಿತ್ತಪ್ಪ. ಹೌದಪ್ಪ, ಒಳ್ಳೆ ಮಜಾ ಬಂತು. ನಿಮ್ಗೆ
ಅನಿಸ್ತು. ನಮಗೂ ಅಷ್ಟೇ. ಹೋ ನೀನು ಯಾರಿಗೆ ಕೇಳ್ತಾ ಇದೀಯಾ? ನಿನ್ ಫ್ರೆಂಡ್ಸ್ ಕೇಳ್ತಾ ಇದೀಯಾ? ಮಂಜಪ್ಪ. ಮಂಜಪ್ಪನ್ ಫ್ರೆಂಡ್ಸ್ ಕೇಳ್ತಾ ಇದೀಯಾ? ಏನಂತ ಕೇಳ್ತೀಯ ಕೇಳು. ಏನನ್ಸ್ತು ನಿಮ್ಗೆ? ಚೆನ್ನಾಗನ್ನಿಸ್ತಾ? ಚಪ್ಪಲಕ್ಕೋ ಹೇಳ್ರಿಪ್ಪ ನಿಮ್ಗೇನ್ ಅನ್ನಿಸ್ತು ಅಂತ. ನಮಗಂತೂ ಮಜಾ ಬಂತು. ಅಂತೂ ಇಂತೂ ಚಾನಲ್ನಿಂದ ಬಂದು ಈಗ ಸಾಮಾನ್ಯ ತೋರಿಸ್ತಾನೆ. ಏನನ್ನ ಅಂದ್ರೆ ಈ ಚಾನೆಲ್ ಓನರ್ ಇದಾರಲ್ಲ ಮಂಜಪ್ಪ, ಅವ್ರ ಜಮೀನು. ಚಿನ್ನ ತಾತನ ಹೊಲ್ತಾ ಯಾವ್ದು ಚಿನ್ನ? ಕಾಣಿಸ್ತದ? ಕಾಣಿಸ್ತದೇನಾ? ಯಾವ್ದು? ಅಲ್ಲಿ ಕಾಣಿಸ್ತಿದ್ಯಲ್ಲ ವೈಟ್ ಮೆಷ್ ಮನೆ ಬರ್ತಾ ತೋರಿಸಿದ್ವಲ್ಲ, ಅದೇನೆ. ಅಲ್ಲಿ ಒಂದ್ ರೌಂಡ್ ಹೋಗಿ ಆಮೇಲೆ ಮನೆ ಹೋಗ್ತೀವಿ. ನಿಮ್ಮ ಚಾನಲ್ ಓನರ್ ಅವ್ರದ್ದು ಜಮೀನು ಯಾವ್ದು ಅಂತ ತೋರಿಸ್ತೀವಿ. ಮೆಷ್ ಮನೆ ಇದೆಯಲ್ಲ, ಅವಾಗ್ಲೇ ಹೇಳಿದ್ನಲ್ಲ, ಅಷ್ಟು ಜಾಗ ಫುಲ್ಲು ನಮ್ಮಮ್ಮನ ಮದುವೆಗಿಂತ ಮುಂಚೆ ನಮ್ಮಪ್ಪ ಕಬ್ಬು ನೆಟ್ಟಿತ್ತಂತೆ. ನಮ್ಮಪ್ಪ ಅಂದು ತುಂಬಾ ಲೈಕ್ ಓಲ್ಡ್ 2-3 ರಿಲೇಷನ್ ನೋಡ್ಬಿಟ್ಟು ಅಯ್ಯೋ ಹುಸಿ ಚೆನ್ನಾಗಿರ್ಲಿಲ್ಲಂತೆ, ರಿಚ್ ಕಾಣಿಸ್ತಿತ್ತಂತೆ ಫುಲ್ಲು. ಅದಕ್ಕೆ ಅವ್ರು ನೋಡ್ಬಿಟ್ಟು ಒಬ್ನೇ ಮಗ ಚೆನ್ನಾಗಿದೆ ಜಮೀನು ಅಂತೆಲ್ಲ ನಮ್ಮಮ್ಮ ಮಾಡಿದ್ದಂತೆ. ನಿಮ್ಗೆ ಎಷ್ಟು ಜಮೀನು ಇದ್ರೂ ಏನು ಉಪಯೋಗ ಇಲ್ಲ, ಅದನ್ನ ಮಾಡೋರು ಇರ್ಬೇಕು. ಒಳ್ಳೆ ಪ್ರಿಸಿಷನ್ ಫಾರ್ಮಿಂಗ್ ಅಂತ ಕರಿತೀವಿ. ಸೈಂಟಿಫಿಕ್ ಮೆಥಡ್ಸ್ನ ಯೂಸ್ ಮಾಡ್ಕೊಂಡು ಹೊಸದಾಗಿ ಅಪ್ಪ ಹಾಕಿದ ಆಲದ ಮರ ಅಂತ ತೆಂಗಿನ ಮರದಲ್ಲಿ ಕಾಯಿ ಕಡಿಕೊಂಡೆ, ರಾಗಿ ಬೆಳೆದೆ, ಭತ್ತ ಬೆಳೆದೆ ಅಂದ್ರೆ ಎಷ್ಟು ಜಮೀನು ಇದ್ರೂ ಇಂಪ್ರೂವ್ ಆಗಕ್ ಆಗಲ್ಲ. ಹೊಸದಾಗಿ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಹಿಡಿದ್ರೆ ಮಾತ್ರ ಜಮೀನ್ ಇದ್ರೆ ಉಪಯೋಗ ಆಗುತ್ತೆ. ನಮ್ಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಗೊತ್ತಾಯ್ತು. ನನ್ನ ಲಾಗಿಂಗ್ ತೊಂದರೆ ಕೊಡ್ತಾ ಇರೋ ನೀನೆ ಮಿಸ್ಟರ್ ಸಾಮಾನ್ಯ ನಾಗೇಶ್ ಗೌಡ. ಬೇರೆಯವ್ರಿಗೆ ಕೊಟ್ಟಿದೀವಿ, ಆಮೇಲೆ ಈಗ ಮಳೆಗಾಲ ಮುಗೀತಲ್ವಾ, ಹಂಗಾಗಿ ಉಳ್ಳಿ ಹಾಕಿದ್ದು ಏನು ಹಾಕಿಲ್ಲ, ಹೊಡಿತಾ ಇದೆ. ಇಷ್ಟು ಚಾನೆಲ್ ಓನರ್ ಏನಿದಾರಲ್ಲ ಅವ್ರ ಜಮೀನು. ಅಕ್ಕಪಕ್ಕ ಬೇರೆಯವ್ರ ತೆಂಗಿನ ಮರಗಳು ಕಾಣಿಸ್ತಿದಾವೆ. ಎಲ್ಲದು ನಮ್ಮ ಮಂಜಪ್ಪನು ಅಂತ ಅನ್ಬಿಟ್ಟು ಕಣ್ಣಿನ ಹಾಕ್ಬಿಟ್ಟಿರ ದಯಮಾಡಿ. ಎಲ್ಲದು ಮಂಜೇಗೌಡ್ರಲ್ಲ. ಅವಾಗ್ಲೇ ಈ ಕಡೆ ಸಾಲು ಮಾತ್ರ ಚಾನಲ್ ಓನರ್ ಅವ್ರು. ನಿನ್ನ ಒಲವೇ ಸಾಕು, ಸವಿ ನುಡಿಯೇ ಸಾಕು, ಸಾಕು ನಿನ್ನೊಲವೇ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋನೋ ಆಡಿಯೋನೋ ಕೇಳಿಸ್ಬಿಟ್ರೆ ಬೇಗ ಟಚ್ ಮಾಡ್ಕೊಬಿಡ್ತಾನೆ. ಈ ಹಾಡಿಗೆ ನನಗೂ ನಮ್ಮ ಮನೆಯವ್ರಿಗೂ ಸಾಂಗ್ ಹಾಕೊಂಡಿದ್ನ, ಅದಕ್ಕೆ ಅವ್ರಿಗೆ ಚೆನ್ನಾಗಿ ನೆನ್ಪಿದೆ. ತುಂಬಾ ಮಜಾ ಇದೆ. ರಿಯಲಿ ಲೈಕ್ ದಿಸ್? ಚಿನ್ನ ತೋರ್ಸಿನಿ ಮಂಜಿ ತಾತಂದು ಯಾವ್ದು ಅಂತ. ಹೌದಾ? ಹೊಲ್ತಾ? ನಿಂದ ಯಾವ್ದು ಮಗ್ನೆ? ನಾನು ಮಂಜಪ್ಪಂದು. ನಿಂದು ನಿಮ್ಮ ಮಂಜು ಅಪ್ಪಂದು. ಅಪ್ಪಾಜಿದು? ಅಪ್ಪಾಜಿ ಬುಸ್ಸನಿ ಕೊಡಲ್ವಾ? ಬುಸ್ಸನಿ ಕೊಡಲ್ಲ. ಯಾಕೋ ಕೊಡೋ ನಮ್ಮ ಮನೆಯವ್ರಿಗೂ. ಕೊಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಚಾನಲ್ ಓನರ್ ಅವ್ರದ್ದು. ಸರಿ ಹೊರಡ್ತೀನಿ, ನಡಿ ಹೋಗೋಣ ಮನೆಗೆ. ಆರ್ ಯು ರೆಡಿ? ಆಮೇಲೆ ಚಪ್ಪಲಿ ತಗೋಬ. ವೆರ್ ಇಸ್ ಯುವರ್ ಸ್ಲಿಪ್ಪರ್? ಸ್ಲಿಪ್ಪರ್ ಒಂದಿದೆ. ವೆರ್ ಇಸ್ ಅನದರ್ ಒನ್? ವೆರ್ ಇಸ್ ಅನದರ್ ಒನ್? ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾನೆ. ಸರಿ, ಐ ವಿಲ್ ಬ್ರಿಂಗ್. ಚಲೋ ಮನೆ ಹತ್ರ ಹೋಗಿ ಒಂದು ಕನ್ಕ್ಲೂಷನ್ ಮಾಡ್ತೀನಿ ವ್ಲಾಗಿಗೆ. ನಡೆಯೋ ಮನೆ ಹತ್ರ ಹೋಗೋಣ. ಇಲ್ಲಿಂದ ನಮ್ಮ ಮನೆ ಹತ್ರ. ನಾವ್ ಆಕ್ಚುಲಿ ತೋಟದ ಹತ್ರನೇ ಮನೆ ಕಟ್ಕೊಂಡಿರೋದು. ಇದು ಬೇರೆ ತೋಟ, ಅದು ಈ ಬೇರೆ ತೋಟ. ಇವಾಗ ನೋಡಿ ನಮ್ ಸಮ್ಮ ವಾಕ್ ಹೋಗ್ಬೇಕಾದ್ರೆ ಹೆಂಗಿದ್ದ, ವಾಕ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಹಿಂದೆ ಸೀಟಿಗೆ ಶಿಫ್ಟ್ ಆಗ್ಬಿಡ್ತಾನೆ. ನಾನು ದಪ್ಕೊಬರ್ಬೇಕು. ಇದು ಇವನು ಸ್ಟೈಲ್ ಆಫ್ ವಾಕಿಂಗ್. ಇದು ನಮ್ಮ ಇವತ್ತಿನ ವೀಕೆಂಡಿನ ವಾಕಿಂಗ್, ಜಾಗಿಂಗ್, ಸೈಕ್ಲಿಂಗ್ ವ್ಲಾಗ್. ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್. ಅಂತ ಸೇ ಥ್ಯಾಂಕ್ ಯು. ಸೇ ಲೌಡ್ಲಿ. ಡವ್ ಇದು ನಿಜವಾಗೇನಲ್ಲ, ಸುಸ್ತಾಗಿಲ್ಲ. ಡವ್ ಹೊಡ್ಕೊಂಡು ಥ್ಯಾಂಕ್ಸ್ ಹೇಳ್ತಾ. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ಸ್.